ಹಲೋ ಎವ್ರಿವನ್, ಮತ್ತೊಂದು ಮಿನಿ ಲಾಗ್ ಎಲ್ಲರಿಗೂ ಸ್ವಾಗತ. ಊಟಿಲಿ ಬೊಟಾನಿಕಲ್ ಗಾರ್ಡನ್ ನೋಡಿಕೊಂಡು ಮೈಸೂರು ಕಡೆ ಹೋಗೋಣ ಅಂತ ಅಂದ್ಕೊಳ್ಳೋದ್ರಲ್ಲಿ ವ್ಯಾಕರ ವಾಟರ್ ಫಾಲ್ಸ್ ಬೋರ್ಡ್ನ ನೋಡ್ಕೊಂಡು ಇಲ್ಲಿ ಬಂದ್ವಿ. ದೊಡ್ಡವರಿಗೆ ₹30 ಎಂಟ್ರಿ ಫೀಸ್ ಆಗಿರುತ್ತೆ, ಮಕ್ಕಳಿಗೆ ₹10 ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ಇಲ್ಲಿ ಬಂದ್ವಿ. ನಾವು ಮೇನ್ ರೋಡಿಂದ ಒಂದು 300 to 400 ಕಿಲೋಮೀಟರ್ಸ್ ವಾಕ್ ಮಾಡಬೇಕಾಗತ್ತೆ. ಎಲೆಕ್ಟ್ರಿಕ್ ವೆಹಿಕಲ್ ಕೂಡ ಇರುತ್ತೆ, ಅದು ಪರ್ ಪರ್ಸನ್ ₹20 ಆಗಿರುತ್ತೆ. ತುಂಬ ಜನ ಇದರಿಂದ ಬಿಸಿಲಲ್ಲಿ ವೇಟ್ ಮಾಡಬೇಕು ಅಂತ ಹೇಳಿ ನಡ್ಕೊಂಡೇ ಬಂದ್ವಿ. ಇಲ್ಲೇನೋ ತುಂಬ ಚೆನ್ನಾಗಿದೆ ಅನ್ನೋ ಥರ ಕಾಣಿಸ್ತಾ ಇತ್ತು. ಬಟ್ ಇಲ್ಲೆಲ್ಲೂ ವಾಟರ್ ಫಾಲ್ಸ್ ಕಾಣ್ತಾ ಇಲ್ವಲ್ಲ, ಇದೇನೋ ಒಂಥರ ನದಿ ಥರ ಇದೆ ಅಂದ್ಕೊಂಡು ಕೆಳಗೆ ಇಳಿತಾನೆ ಇದ್ವಿ. ತುಂಬಾ ಬಿಸಿಲಿತ್ತು. ಬರ್ತಿರುವಾಗ ಊಟಿ ವ್ಯೂ ಪಾಯಿಂಟ್ ಕೂಡ ನೋಡಿದ್ವಿ, ಬಟ್ ಅಲ್ಲಿ ಯಾಕೋ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ತುಂಬ ಬಿಸಿಲಿದ್ದಿದ್ದರಿಂದ ಅಲ್ಲೇನು ನೋಡೋಂಥ ವ್ಯೂ ಇರಲಿಲ್ಲ ಅಂತ ಅಂದ್ಕೊಂಡು ಇಲ್ಲಿ ಬಂದು ನೋಡ್ತಾ ಇದ್ದೀವಿ. ವಾಟರ್ ಫಾಲ್ಸ್ ನೋಡಿ ಇಷ್ಟೇ ಚಿಕ್ಕದಾಗಿ ಹರಿತಾ ಇದೆ. ನೀವೇನಾದರೂ ಸಮ್ಮರಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ವಾಟರ್ ಫಾಲ್ನ ವಿಸಿಟ್ ಮಾಡಲೇಬೇಡಿ. ಯಾಕಂದರೆ ಬಿಸಿಲಲ್ಲಿ ಅಷ್ಟು ದೂರದಿಂದ ಬಂದು ಇಷ್ಟು ಚಿಕ್ಕ ವಾಟರ್ ಫಾಲ್ನ ನೋಡಬೇಕಾಯ್ತಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಬಟ್ ಊಟಿಲಿ ಇನ್ನೊಂದು ಪ್ಲೇಸ್ನ ಕವರ್ ಮಾಡಿದ್ವಿ ಅನ್ನೋ ಸಮಾಧಾನ ಒಂದು ಕಡೆ ಇತ್ತು. ನೆಕ್ಸ್ಟು ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಮುಂದೆ ಬಂದಮೇಲೆ ಸ್ವಲ್ಪ ಫಾಲ್ಸ್ ಸ್ವಲ್ಪ ಜಾಸ್ತಿ ಇತ್ತು. ಮುಂದೆ ಸ್ವಲ್ಪ ಬರ್ತಿದ್ದಂಗೆ ಸ್ವಲ್ಪ ಇಲ್ಲಿ ಎಲಿಫೆಂಟ್ಸ್ಗೆಲ್ಲ ಸ್ನಾನ ಮಾಡಿಸ್ತಾಯಿದ್ರು. ಇಲ್ಲಿ ಎಲಿಫೆಂಟ್ಸ್ನಾರು ನೋಡಿದ್ವಲ್ಲ ಅಂತ ಸ್ವಲ್ಪ ಖುಷಿ ಆಯಿತು. ಆಮೇಲೆ ರೋಡಲ್ಲಿ ಪಿಕಾಕ್ ಎಲ್ಲ ಇತ್ತು. ಬರುವಾಗ ಆನೆ ಅಥವಾ ಮತ್ಯಾವುದೋ ಬೇರೆ ಪ್ರಾಣಿಗಳು ಕಾಣಿಸ್ಲಿಲ್ಲ. ಸ್ವಲ್ಪ ಜಿಂಕೆಗಳನ್ನ ನೋಡಿದ್ವಿ, ಮತ್ತು ಪಿಕಾಕ್ಗಳೇ ಜಾಸ್ತಿ ನಮಗೆ ಕಾಣಿಸಿದ್ದು. ಈ ಲಾಗ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.